ನಮಸ್ಕಾರ ಸಮಸ್ತ ಅಕೌಂಟೆನ್ಸಿ ವಿದ್ಯಾರ್ಥಿಗಳೇ, ನಾನು ಶಿವನಂದಿನಿ. ನನ್ನ ಒಂದು ಅಕೌಂಟೆನ್ಸಿ ಕರ್ನಾಟಕ ಕ್ಲಾಸಿಗೆ ನಿಮಗೆಲ್ಲರೂ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಕ್ಲಾಸಿಗೆ ಹೋಗೋಣ. ಹಾಗಾದರೆ ಇವತ್ತಿನ ಕ್ಲಾಸ್ ಏನಪ್ಪ ಅಂದರೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಫಾರ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್. ಈಗಾಗಲೇ 8 ವಿಡಿಯೋಗಳನ್ನು ನಿಮಗೆ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. ಇದು 9ನೇ ವಿಡಿಯೋ ಹೇಳ್ಕೊಡ್ತಾ ಇದ್ದೀನಿ. ದಯವಿಟ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಏನಾದರೂ ತಿಳಿಲಿದ್ರೆ ಅಂದರೆ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಈಗ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಹಾಗಾದರೆ ಈಗ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಏನು ಮಾಡಿದ್ರಪ್ಪ ಅಂದರೆ ಒಂದು ಅಕೌಂಟೆನ್ಸಿಯ ಒಂದು ಕ್ವಶನ್ ಪೇಪರ್ ಎಲ್ಲ ಎಕ್ಸಾಮಲ್ಲಿ ಹುಡುಗರು ಬರೆದಿದ್ದಾರೆ. ಚೆನ್ನಾಗಿ ಬರೆದಿದ್ದಾರೆ. ಈ ವರ್ಷ ಕೂಡ ನಾನ್ ಪ್ರಾಫಿಟ್ ಆರ್ಗನೈಸೇಷನಲ್ಲಿ ಆನ್ಸರ್ ಈಸಿಯಾಗಿ ಕೊಟ್ಟಿದ್ದಾರೆ. ಅದನ್ನು ಕೂಡ ನಾನು ಈಗ ಬಿಡಿಸ್ಕೊಡ್ತಾ ಇದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ನನ್ನ ನಂಬರ್ಗೆ ಕಾಲ್ ಮಾಡಿ. ನನ್ನ ನಂಬರ್ 7411991001. ಹೋದ ಒಂದು ವಿಡಿಯೋದಲ್ಲಿ ನಿಮಗೆ ಒಂದು ಪ್ರಾಬ್ಲಮ್ನ ತಿಳಿಸ್ಕೊಟ್ಟಿದ್ದೆ. ಅಕೌಂಟಿಂಗ್ ಫಾರ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಮೇಲೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟನ್ನು ಹೇಳಿಕೊಟ್ಟಿದ್ದೆ. ನಿಮಗೆ ಗೊತ್ತಿರಬೇಕು ಆ ಪ್ರಾಬ್ಲಮ್ನೆಲ್ಲ ಸಾಲ್ವ್ ಮಾಡಿದಾರೆ. ಹೋಮ್ವರ್ಕ್ ಕೊಟ್ಟಿದ್ದೆ. ಹೋಮ್ವರ್ಕ್ ಕೂಡ ಬಿಡಿಸಿರ್ತೀರ ಅಂದ್ಕೊಂಡಿದ್ದೀನಿ. ಅದೇ ರೀತಿ ಆ ಹೋಮ್ವರ್ಕ್ನ ಬಿಡಿಸೋದು ನೆಕ್ಸ್ಟ್ ವಿಡಿಯೋದಲ್ಲಿ ಬಿಡಿಸ್ತೀನಿ. ಈ ಒಂದು ವಿಡಿಯೋದಲ್ಲಿ ಏನು ಮಾಡ್ತೀನಪ್ಪ ಅಂದರೆ ಇದು 2020 2020 ಕ್ವಶನ್ ಪೇಪರ್ನ ಇವಾಗ ನಿಮಗೆ ಸಾಲ್ವ್ ಮಾಡಿ ಕೊಡ್ತಾ ಇದ್ದೀನಿ. ದಯವಿಟ್ಟು ಚೆನ್ನಾಗಿ ತಿಳ್ಕೊಳ್ಳಿ. ಇದೇ ವರ್ಷ 2020ಯಲ್ಲಿ ಅಂದರೆ 2020ರಲ್ಲಿ ವಿದ್ಯಾರ್ಥಿಗಳು ಬಿಡಿಸಿದಂಥ ಪ್ರಾಬ್ಲಮು, ಈ ಒಂದು ಪ್ರಾಬ್ಲಮನ್ನು ನಿಮಗೆ ಬಿಡಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ ಆ ಒಂದು ಪ್ರಾಬ್ಲಮ್ನ ನೋಡ್ಕೊಳ್ಳೋಣ ಯಾವ ರೀತಿ ಇದೆ. ಅದಕ್ಕಿಂತ ಮುಂಚೆ ಈ ಒಂದು ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಮೇಲೆ ಫಸ್ಟು 1 ಮಾರ್ಕ್ಸಿನ ಕ್ವೆಶನ್ನ ಯಾವುದು ಕೇಳಿದ್ದಾರೆ, ಆಮೇಲೆ 2 ಮಾರ್ಕ್ಸಿನ ಕ್ವೆಶನ್ನ ಯಾವುದು ಕೇಳಿದ್ದಾರೆ ಅದನ್ನು ನೋಡೋಣ. ಫಸ್ಟ್ ಬಂದುಬಿಟ್ಟು 1 ಮಾರ್ಕ್ಸಿನ ಕ್ವೆಶನ್ನ ಕೇಳಿದ್ದಾರೆ. ಡೊನೇಷನ್ ಫಾರ್ ಸ್ಪೆಸಿಫಿಕ್ ಪರ್ಪಸ್ ಆರ್ ಆಲ್ವೇಸ್ ಕ್ಯಾಪಿಟಲೈಸ್ಡ್. ಡೊನೇಷನ್ಸ್ ಅಂತ ಹೇಳಿದ್ದಾರೆ, ಆಲ್ರೆಡಿ ಹೇಳಿದ್ದೀನಿ ನಾನು. ಡೊನೇಷನ್ಸ್ ಸ್ಪೆಸಿಫಿಕ್ ಇದ್ದರೆ ಅದು ಯಾವತ್ತು ಕ್ಯಾಪಿಟಲೈಸ್ಡ್ ಆಗಿರುತ್ತೆ. ಡೊನೇಷನ್ ಜನರಲ್ ಆಗಿತ್ತು ಅಂದರೆ ಅದು ಯಾವತ್ತು ರೆವೆನ್ಯೂ ಇರುತ್ತೆ. ಹಾಗಾಗಿ ಡೊನೇಷನ್ ಆರ್ ಸ್ಪೆಸಿಫಿಕ್ ಪರ್ಪಸ್ ಆರ್ ಆಲ್ವೇಸ್ ಕ್ಯಾಪಿಟಲೈಸ್ಡ್, ಇಟ್ ಈಸ್ ಎ ಟ್ರೂ. ಡೊನೇಷನ್ಸ್ ಫಾರ್ ಸ್ಪೆಸಿಫಿಕ್ ಪರ್ಪಸ್ ಆರ್ ಆಲ್ವೇಸ್ ಕ್ಯಾಪಿಟಲೈಸ್ಡ್, ಇಟ್ ಈಸ್ ಎ ಟ್ರೂ. ಫಸ್ಟ್ ಕ್ವಶನ್. ಕ್ವಶನ್ ನಂಬರ್ 2. ಈ ಒಂದು ಚಾಪ್ಟ್ರಲ್ಲಿ 3 ಮಾರ್ಕ್ಸ್ ಬರುತ್ತೆ ಅಂತ ಹೇಳಿದ್ದೆ ಥಿಯರಿಯಲ್ಲಿ. ಈಗ ಒಂದು 1 ಮಾರ್ಕ್ಸ್ನ ನೋಡ್ಕೊಂಡ್ವಿ. ಇನ್ನು 2 ಮಾರ್ಕ್ಸ್ ಎಲ್ಲಿ ಕೇಳಿದ್ದಾರೆ, ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ರೈಟ್ ಎನಿ 2 ಫೀಚರ್ಸ್ ಆಫ್ ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್. ಇಟ್ ಈಸ್ ಅ ರಿಯಲ್ ಅಕೌಂಟ್, ಇಟ್ ಈಸ್ ಅ ಸಮರಿ ಆಫ್ or cash system of accounting. It is a summary of cash book or cash system of accounting. It is a cash system of accounting. It is a 2 features. ರಿಸಿಪ್ಟ್ ಮತ್ತು ಪೇಮೆಂಟ್ ಅಕೌಂಟ್ 2 ಫೀಚರ್ಸ್ನ ಕೇಳಿದ್ದಾರೆ. ನಾನು ಆಲ್ರೆಡಿ ಥಿಯರಿಯಲ್ಲಿ ಹೇಳ್ಕೊಟ್ಟಿದ್ದೀನಿ. ಇದು 2-3 ಮಾರ್ಕ್ಸ್ಗೆ ಥಿಯರಿ ಕೊಟ್ಟಿದ್ರು, ಆರಾಮಾಗಿ ಬಿಡಿಸಿದ್ವಿ. ನೆಕ್ಸ್ಟ್ ಹೋಗ್ತಾ ಇದೀವಿ ಏನಪ್ಪ ಅಂದರೆ ಪ್ರಾಬ್ಲಮ್ಗೆ ಹೋಗ್ತಾ ಇದ್ದೀನಿ. ಪ್ರಾಬ್ಲಮ್ ನೋಡ್ಕೊಳ್ಳೋಣ. ಎಲ್ಲರೂ ಪ್ರಾಬ್ಲಮ್ ಬನ್ನಿ. 20th ಕ್ವಶನ್ ಏನು ಕೊಟ್ಟಿದ್ದಾರೆ ಚೆಕ್ ಮಾಡಿ. ಕ್ವಶನ್ ನಂಬರ್ 20. ಆನ್ಸರ್ ದಿ ಎನಿ 4 ಕ್ವಶನ್, ಈಚ್ ಕ್ವಶನ್ ಫಾರ್ 12 ಮಾರ್ಕ್ಸ್. 12 ಮಾರ್ಕ್ಸ್ಗೆ 4 ಕ್ವಶನ್ ಕೊಡ್ತಾರೆ. 4 ಕ್ವಶನ್ನ ಬರೀಬೇಕು. ಟೋಟಲ್ 7 ಕ್ವಶನ್ ಕೊಡ್ತಾರೆ, ಅದರಲ್ಲಿ 4 ಬರೀಬೇಕು. ಇದರಲ್ಲಿ ನಾನು ಫಸ್ಟ್ ಬಿಡಿಸ್ತಾ ಇರೋದು ಯಾವುದಪ್ಪ ಅಂದರೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಮೇಲೆ ಏನು ಕೊಟ್ಟಿದ್ದಾರೆ. ಫ್ರಾಮ್ ದಿ ಫಾಲೋಯಿಂಗ್ ಬ್ಯಾಲೆನ್ಸ್ ಶೀಟ್ ಆ್ಯಂಡ್ ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಆಫ್ ಯುನಿಟಿ ಕ್ಲಬ್ ಪ್ರಿಪೇರ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಫಾರ್ ದಿ ಇಯರ್ ಎಂಡೆಡ್ 31/3/2019 ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಆ್ಯಸ್ ಆನ್ ಡೇಟೆಡ್. ಅದೇ ಡೇಟಿಗೆ ಬ್ಯಾಲೆನ್ಸ್ ಶೀಟ್ನ ಕೂಡ ಬಿಡಿಸಿ ಮತ್ತು ಒಂದು ಇನ್ಕಮ್ ಮತ್ತು ಎಕ್ಸ್ಪೆಂಡಿಚರ್ ಅಕೌಂಟ್ನ ಬಿಡಿಸಿ ಅಂತ ಹೇಳ್ತಿದ್ದಾರೆ. ಹಾಗಾದರೆ ನಾವು ಕೂಡ ಹೋದ ವರ್ಷದ ಬ್ಯಾಲೆನ್ಸ್ ಶೀಟಲ್ಲಿ ಏನಿದೆ ಅದನ್ನು ನೋಡ್ಕೊಳ್ಳೋಣ. ನಾನು ಹೇಳಿದ್ದೀನಿ, ಹೋದ ವರ್ಷದ ಬ್ಯಾಲೆನ್ಸ್ ಶೀಟಲ್ಲಿ ಏನಾದರೂ ಔಟ್ಸ್ಟ್ಯಾಂಡಿಂಗ್ ಇದ್ದರೆ ಅದು ಲೆಸ್ ಆಗುತ್ತೆ. ಇಲ್ಲೊಂದು ಔಟ್ಸ್ಟ್ಯಾಂಡಿಂಗ್ ಇದೆ, ಇದು ಕೂಡ ಲೆಸ್ ಆಗುತ್ತೆ. ಹೋದ ವರ್ಷದ ಬ್ಯಾಲೆನ್ಸ್ ಶೀಟಲ್ಲಿ ಏನಾದರೂ ಅಡ್ವಾನ್ಸ್ ಇದ್ದರೆ ಅದು ಆ್ಯಡ್ ಆಗುತ್ತೆ. ನಾನು ಆಲ್ರೆಡಿ ಹೇಳಿದ್ದೀನಿ. ಆ್ಯಡ್ ಲೆಸ್ ಬಗ್ಗೆ ಹೇಳ್ಕೊಟ್ಟಿದ್ದೀನಿ. ನೆನಪಿರಲಿ, ಹೋದ ವರ್ಷದ ಬ್ಯಾಲೆನ್ಸ್ ಶೀಟಲ್ಲಿ ಔಟ್ಸ್ಟ್ಯಾಂಡಿಂಗ್ ಏನಾದರೂ ಇದ್ದರೆ ಎಲ್ಲನೂ ಲೆಸ್ ಆಗುತ್ತೆ. ಹೋದ ವರ್ಷದ ಬ್ಯಾಲೆನ್ಸ್ ಶೀಟ್ ಇರೋ ಕ್ಯಾಪಿಟಲ್ ಫಂಡು ಈ ವರ್ಷದ ಬ್ಯಾಲೆನ್ಸ್ ಶೀಟಲ್ಲಿ ಆ್ಯಡ್ ಆಗುತ್ತೆ. ಈ ವರ್ಷದ ಬ್ಯಾಲೆನ್ಸ್ ಶೀಟಲ್ಲಿ ಆ್ಯಡ್ ಆಗುತ್ತೆ. ಓಕೆ, ನೆಕ್ಸ್ಟ್. ಹೋದ ವರ್ಷದ ಕ್ಯಾಶ್ ಇನ್ ಹ್ಯಾಂಡನ್ನು ನಾವು ತಗೋಬಾರ್ದು. ಅದೇ ಕ್ಯಾಶ್ ಇನ್ ಹ್ಯಾಂಡನ್ನ ಈ ವರ್ಷದ ರಿಸಿಪ್ಟ್ ಮತ್ತು ಪೇಮೆಂಟ್ ಅಕೌಂಟಲ್ಲಿ ಕೊಟ್ಟಿರ್ತಾರೆ. ಅರ್ಥ ಆಗ್ತಿದೆಯಾ? ಇದೇ ಅಮೌಂಟ್ನ ಇಲ್ಲಿ ಕೊಟ್ಟಿರ್ತಾರೆ. ಡೋಂಟ್ ಟೇಕ್ ದಿ ಪ್ರೀವಿಯಸ್ ಇಯರ್ ಕ್ಯಾಶ್ ಇನ್ ಹ್ಯಾಂಡ್. ಓಕೆ, ನೆಕ್ಸ್ಟು ಬಿಲ್ಡಿಂಗ್. ಹೋದ ವರ್ಷದ ಅಸೆಟ್ಗಳನ್ನ ಈ ವರ್ಷದ ಅಸೆಟ್ಗಳಲ್ಲಿ ಆ್ಯಡ್ ಮಾಡ್ಕೋಬೇಕು.
ಬಿಲ್ಡಿಂಗು, ಫರ್ನಿಚರು, ಬುಕ್ಸು ಈ ವರ್ಷದ ಬ್ಯಾಲೆನ್ಸ್ ಶೀಟಲ್ಲಿ ಇವು ಬರಲೇಬೇಕು. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿ ಏನೇನು ಕೊಟ್ಟಿದ್ದಾರೆ. ಬ್ಯಾಲೆನ್ಸ್ ಬ್ರೌಡೌನ್ ಕೊಟ್ಟಿದ್ದಾರೆ. ಇದನ್ನು ಮುಟ್ಲೇಬಾರ್ದು, ಅಂದರೆ ತೊಗೊಳ್ಳೇಬಾರ್ದು, ಎಲ್ಲೂ ಕೂಡ ತೊಗೋಬಾರ್ದು, ಬಿಟ್ಬಿಡ್ಬೇಕು. ಇದು ಅಮೌಂಟು. ಓಕೆ. ಸಬ್ಸ್ಕ್ರಿಪ್ಷನ್ ಇನ್ಕಮ್, ಲೈಫ್ ಮೆಂಬರ್ಶಿಪ್ ಈಸ್ ಎ ಕ್ಯಾಪಿಟಲ್ ರಿಸಿಟ್. ಸೊ ಇಟ್ ಈಸ್ ಅ ಟೇಕನ್ ಟು ಬಿ ಬ್ಯಾಲೆನ್ಸ್ ಶೀಟ್, ಲಯಬಿಲಿಟಿ ಸೈಡ್. ಡೊನೇಷನ್ಸ್ ಈಸ್ ಆಲ್ಸೋ, ಡೊನೇಷನ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಚೆಕ್ ಮಾಡಿ. ಡೊನೇಷನ್ ಆರ್ ಟು ಬಿ ಕ್ಯಾಪಿಟಲೈಸ್ಡ್, ಡೊನೇಷನ್ನ ಕ್ಯಾಪಿಟಲೈಸ್ ಮಾಡಿದರೆ ಇದು ಕೂಡ ಬ್ಯಾಲೆನ್ಸ್ ಶೀಟ್ಗೆ ತೊಗೋಬೇಕು. ಪ್ರಾಫಿಟ್ ಫ್ರಮ್ ಎಂಟರ್ಟೈನ್ಮೆಂಟ್, ಇದು ಪ್ರಾಫಿಟ್ ಫಾರ್ ಎಂಟರ್ಟೈನ್ಮೆಂಟ್. ಎಂಟರ್ಟೈನ್ಮೆಂಟ್ ಅಂದರೆ ಒಂದು ಎಂಟರ್ಟೈನ್ಮೆಂಟ್ ಮಾಡಿರ್ತೀವಿ, ಅದಕ್ಕೆ ಏನಾಗುತ್ತೆ ಒಂದು ಪ್ರಾಫಿಟ್ ಆಗಿರುತ್ತೆ. ಸೊ ಅದು ಕೂಡ ಒಂದು ಇನ್ಕಮ್ ಆಗುತ್ತೆ. ಸೊ ಯಾವುದ್ರ ಮೇಲಿದೆ ಇದು? ಯುನಿಟಿ ಕ್ಲಬ್. ಕ್ಲಬ್ ಅಂದರೆ ಒಂದು ಸ್ಪೋರ್ಟ್ಸ್ ಕ್ಲಬ್ ಇದೆ, ಆ ಸ್ಪೋರ್ಟ್ಸ್ ಕ್ಲಬ್ ಮೇಲೆ ನಾವು ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಇದ್ದೀವಿ. ಅರ್ಥ ಆಯ್ತಾ? ಓಕೆ. ಎಂಟರ್ಟೈನ್ಮೆಂಟ್. ಇಂಟ್ರೆಸ್ಟ್ ಇದೆ 1100, ಇದು ಕೂಡ ಇನ್ಕಮ್ ಆಗುತ್ತೆ. ಸೊ ನೆನಪಿರಲಿ, ಸಬ್ಸ್ಕ್ರಿಪ್ಷನ್ ಒಂದು ಬರುತ್ತೆ, ಡೊನೇಷನ್ ಬರಲ್ಲ, ಲೈಫ್ ಮೆಂಬರ್ಶಿಪ್ ಬರಲ್ಲ, ಇವೆರಡು ಬ್ಯಾಲೆನ್ಸ್ ಶೀಟಿಗೆ ಹೋಗ್ತವೆ. ಇದು 3 ಬರ್ತವೆ. ಸೊ ಇಲ್ಲಿ ರೆಂಟ್ ಕೊಟ್ಟಿದ್ದಾರೆ 6600, ಇಟ್ ಈಸ್ ಎ ಎಕ್ಸ್ಪೆನ್ಸಸ್. ಲೆಕ್ಚರ್ ಫೀಸ್ ನಾವು ಕೊಟ್ಟಿದ್ದೀವಿ 3900. ನಮ್ಮ ಕ್ಲಬ್ಬಲ್ಲಿ ಬಂದು ಯಾರೋ ಒಬ್ಬರು ಲೆಕ್ಚರ್ಶಿಪ್ ಕೊಟ್ಟಿದ್ದಾರೆ, ಅವರಿಗೆ ಅಮೌಂಟ್ ಕೊಟ್ಟಿದ್ದೀವಿ 3900. ಬೈ ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ, ಇದು ಕೂಡ ಎಕ್ಸ್ಪೆನ್ಸಸ್. ಬುಕ್ಸ್ ಇದೊಂದು ಅಸೆಟ್, ನೆನಪಿರಲಿ, ಅಸೆಟ್ಗೆ ಅದಕ್ಕೆ ಏನು ಮಾಡ್ತೀವಿ, ಬ್ಯಾಲೆನ್ಸ್ ಶೀಟಿಗೆ ತೊಗೊಳ್ತೀವಿ. ಫರ್ನಿಚರ್, ಇಟ್ ಈಸ್ ಎ ಅಸೆಟ್. ಫರ್ನಿಚರ್ ಯಾವಾಗ ಪರ್ಚೇಸ್ ಮಾಡಿದ್ವಿ? 1/10/2018ಗೆ ಪರ್ಚೇಸ್ ಮಾಡಿದ್ವಿ. ನೆನಪಿರಲಿ, ಡೇಟ್ ಕೊಟ್ಟಿದ್ದಾರೆ. ಡೇಟ್ ಇಸ್ ಎ ವೆರಿ ಇಂಪಾರ್ಟೆಂಟ್, ಡೇಟ್ಸ್ 9900. ಸೊ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಕೊಟ್ಟಿದ್ದಾರೆ. ಈ ವರ್ಷದ ಕ್ಯಾಶ್ ಇನ್ ಹ್ಯಾಂಡ್, ಹೋದ ವರ್ಷದ ಕ್ಯಾಶ್ ಇನ್ ಹ್ಯಾಂಡ್ ಇತ್ತು 2200, ಅದನ್ನ ಅಮೌಂಟ್ ಎಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ವಿ, ಎಲ್ಲನೂ ಟೋಟಲ್ ಮಾಡಿದ್ವಿ. ಎಲ್ಲ ಟೋಟಲ್ ಮಾಡಿದ್ಮೇಲೆ ಉಳಿದು ನಮ್ಮ ಹತ್ರ ಎಷ್ಟಪ್ಪ ಅಂದರೆ 17,500 ರೂಪಾಯಿ ನಮ್ಮ ಹತ್ರ ಕ್ಯಾಶ್ ಇನ್ ಹ್ಯಾಂಡ್ ಆಗಿದೆ. ಈ ವರ್ಷದ ಬ್ಯಾಲೆನ್ಸ್ ಶೀಟಲ್ಲಿ ಇದನ್ನ ಅಮೌಂಟ್ನ ತೊಗೋಬೇಕು, ಹೋದ ವರ್ಷ ತೊಗೋಬಾರ್ದು, ಬಿಟ್ಬಿಡ್ಬೇಕು. ಸೊ ಹಾಗಾದರೆ ಬನ್ನಿ, ಅಡ್ಜಸ್ಟ್ಮೆಂಟ್ ಏನು ಕೊಟ್ಟಿದ್ದಾರೆ? ಅಡಿಷ್ನಲ್ ಇನ್ಫಾರ್ಮೇಷನ್. ನಾನು ಹೇಳಿದ್ದೀನಿ, ಅಡಿಷ್ನಲ್ ಇನ್ಫಾರ್ಮೇಷನ್ ಯಾವಾಗ ರೀಡ್ ಮಾಡ್ತಿರ್ತಿರಲ್ಲ ಆವಾಗ ಸ್ಟಾರ್ ಮಾರ್ಕ್ ಇಟ್ ಇಸ್ ಎ ಕಂಪಲ್ಸರಿ ಮಾಡ್ಕೋಬೇಕು. ಸೊ ನಂಬರ್ 1, ಸಬ್ಸ್ಕ್ರಿಪ್ಷನ್ ಔಟ್ಸ್ಟ್ಯಾಂಡಿಂಗ್ ಆನ್ 31/3/2019. 31/3/2000 ಕರೆಂಟ್ ಇಯರ್ ಸಬ್ಸ್ಕ್ರಿಪ್ಷನ್ ಇದೆ. ಎಷ್ಟಿದೆ? 750. ಹಾಗಾದರೆ ಸಬ್ಸ್ಕ್ರಿಪ್ಷನ್ ಹುಡುಕಿ, ಅದರ ಮೇಲೆ ಸ್ಟಾರ್ ಮಾರ್ಕ್. ಇಲ್ಲಿ ಸಬ್ಸ್ಕ್ರಿಪ್ಷನ್ ಇದೆ, ಅಲ್ಲಿ ಸ್ಟಾರ್ ಮಾರ್ಕ್, ಒಂದು ಸ್ಟಾರ್ ಮಾರ್ಕ್. ಸೊ ನಂಬರ್ 2, ರೆಂಟ್ ಔಟ್ಸ್ಟ್ಯಾಂಡಿಂಗ್ ಇದೆ 500 ರೂಪಾಯಿ, ಕರೆಂಟ್ ಇಯರ್ದಿದೆ 2019 ಇದೆ. ಸೊ ರೆಂಟ್ ಎಲ್ಲಿದೆ ಹುಡುಕಬೇಕು, ಅಲ್ಲಿ ಸ್ಟಾರ್ ಮಾರ್ಕ್. ಸೊ ಇದು ಕೂಡ ಕಂಪ್ಲೀಟ್. ಇನ್ನು ನಂಬರ್ 3, ಡೊನೇಷನ್ ಟು ಬಿ ಕ್ಯಾಪಿಟಲೈಸ್ಡ್. ಕ್ಯಾಪಿಟಲೈಸ್ಡ್ ಅಂತ ಯಾವ ಒಂದು ವಸ್ತು ಕೊಡ್ತಾರಲ್ಲ ಅದು ಡೈರೆಕ್ಟ್ಗೆ ಬ್ಯಾಲೆನ್ಸ್ ಶೀಟಿಗೆ ಮಾತ್ರ ತಗೋಬೇಕು. ಹಾಫ್ ಆಫ್ ದಿ ಕ್ಯಾಪಿಟಲೈಸ್ ಕೊಟ್ಟರೆ, ಹಾಫ್ ಕೊಟ್ಟರೆ ಇದು ಫುಲ್ಲಿ ಕ್ಯಾಪಿಟಲೈಸ್ ಇದೆ. ಡೊನೇಷನ್ ಅಮೌಂಟ್ನ ಪೂರ್ತಿಯಾಗಿ ಲ್ಯಾಬಿಲಿಟಿಗೆ ತಗೋರಿ ಅಂತ ಆಲ್ರೆಡಿ ಹೇಳಿದ್ದಾರೆ. ಒಂದು ವೇಳೆ ಹಾಫ್ ಆಫ್ ದಿ ಡೊನೇಷನ್ ಈಸ್ ಟು ಬಿ ಕ್ಯಾಪಿಟಲೈಸ್ ಅಂತ ಕೊಟ್ಟರೆ ಅರ್ಧ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರಲ್ಲಿ ತೊಗೋಬೇಕು, ಇನ್ನು ಅರ್ಧ ಬ್ಯಾಲೆನ್ಸ್ ಶೀಟ್ಗೆ ತೊಗೋಬೇಕು, ಗೊತ್ತಿರಲಿ. ಸೊ ಡೊನೇಷನ್ ಮೇಲೆ ಸ್ಟಾರ್ ಮಾರ್ಕ್, ಹಾಫ್ ಸ್ಟಾರ್ ಮಾರ್ಕ್ ಮಾಡ್ತೀನಿ. ಏನು ಮಾಡ್ತೀನಪ್ಪ ಅಂದರೆ ಹಾಫ್ ಸ್ಟಾರ್ ಮಾರ್ಕ್. ಪೂರ್ತಿ ಮಾಡಲ್ಲ, ಹಾಫ್ ಸ್ಟಾರ್ ಮಾರ್ಕ್ ಮಾಡ್ತೀನಿ. ಯಾಕೆ ಹಾಫ್ ಸ್ಟಾರ್ ಮಾಡಿದೆ ಅಂದರೆ ಒಂದೇ ಸೈಡ್ ತೊಗೋತೀವಿ, ಬ್ಯಾಲೆನ್ಸ್ ಶೀಟ್ಗೆ ಅಷ್ಟೇ ತೊಗೋತೀವಿ. ಓಕೆ. ನೆಕ್ಸ್ಟು ಡೆಪ್ರಿಷಿಯೇಷನ್ ಫರ್ನಿಚರ್ at 10% ಇನ್ಕ್ಲೂಡಿಂಗ್ ಪರ್ಚೇಸಸ್. ಫಸ್ಟ್ ತಿಳ್ಕೊಳ್ಳಿ, ಇದನ್ನೆಲ್ಲ ಏನೂ ತಿಳ್ಕೊಬೇಡಿ, ಜಸ್ಟ್ ನೀವು ಒಂದು ಇನ್ಫಾರ್ಮೇಷನ್ ನೋಡ್ಕೊತೋಗಿ. ಡೆಪ್ರಿಷಿಯೇಟ್ ಫರ್ನಿಚರ್ 10% ಪರ್ annum. ಓಕೆ. ಹೋದ ವರ್ಷದಲ್ಲಿ ಫರ್ನಿಚರ್ ಇತ್ತಾ? ಹೋದ ವರ್ಷದ ಫರ್ನಿಚರ್ 3000 ಇತ್ತು. ಓಕೆ. ಈ ವರ್ಷದ ಫರ್ನಿಚರ್ ಇದೆಯಾ? ಈ ವರ್ಷದ ಫರ್ನಿಚರ್ ಕೂಡ ಇದೆ. ಡೇಟ್ ಎಷ್ಟು ಕೊಟ್ಟಿದ್ದಾರೆ? 1/10/2018. ಹೋದ ವರ್ಷದ ಫರ್ನಿಚರ್ 3000 ಕೊಟ್ಟಿದ್ದಾರೆ. ಈ ವರ್ಷದ ಫರ್ನಿಚರ್ ಕೊಟ್ಟಿದ್ದಾರೆ 9900. ಎಲ್ಲ ಸೇರಿಸಿ ಎಷ್ಟಾಯ್ತಪ್ಪ ಅಂದರೆ 9000 ಪ್ಲಸ್ 3000 12900. ಎಷ್ಟಾಯಿತು? 12900 ಆಗುತ್ತೆ. ಓಕೆ. ಇವಾಗ ಇದು ಫುಲ್ ಇಯರ್ ಡೆಪ್ರಿಷಿಯೇಷನ್ ಕೊಡಬೇಕು. ಡೆಪ್ರಿಷಿಯೇಷನ್ ಹೆಂಗೆ ಕೊಡ್ಬೇಕಂದ್ರೆ ಇದು ಯಾವಾಗ ಎಂಡಿಂಗ್ ಆಯಿತು? 31/3/2018ಗೆ ಎಂಡಿಂಗ್ ಆಯಿತು. ಯಾವಾಗ ಸ್ಟಾರ್ಟ್ ಆಗುತ್ತೆ? 1/4/2018ಗೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಈ ಇಯರ್ಗೆ ಸ್ಟಾರ್ಟ್ ಆಗುತ್ತೆ, ಈ ಇಯರ್ಗೆ ಬಂದು ಸ್ಟಾರ್ಟ್ ಆಗುತ್ತೆ. ಅದಕ್ಕಾಗಿ ಇದನ್ನು ಫುಲ್ ಡೆಪ್ರಿಷಿಯೇಷನ್ಗೆ, ಹೋದ ವರ್ಷದ ಬ್ಯಾಲೆನ್ಸ್ ಶೀಟ್ ಇಲ್ಲಿರುವಂಥ ಎಲ್ಲ ಅಸೆಟ್ಗೆ ಫುಲ್ ಡೆಪ್ರಿಷಿಯೇಷನ್ ಕೊಡಬೇಕು, ಗೊತ್ತಿರಲಿ. ಈ ವರ್ಷದ ಬ್ಯಾಲೆನ್ಸ್ ಶೀಟಲ್ಲಿ ಡೇಟ್ ಕೊಟ್ಟಿದ್ದಾರೆ, 1/10 ಕೊಟ್ಟಿದ್ದಾರೆ. 1/10 ಕೊಟ್ಟಿದ್ದಾರೆ. ಹಾಗಾದರೆ
1 ಅಂತ ಕೊಟ್ಟಿದ್ದಾರೆ, ನೆನಪಿರಲಿ. 31 ಕೊಟ್ಟಿದ್ರೆ ಈ 10ನೇ ತಿಂಗಳನ್ನ ಬಿಡಬೇಕಾಗತ್ತೆ. ಬಟ್ ಇಲ್ಲಿ 1 ಕೊಟ್ಟಿದ್ದಾರೆ, 1ನೇ ತಾರೀಕಿಂದ ಅಂದರೆ 1 ತಾರೀಕಿಂದ ಕೊಟ್ಟಿದ್ದಾರೆ. ಸೊ ಈ 10ನೇ ತಿಂಗಳನ್ನ ನಾವು ಇಟ್ಕೊಂಡು ಎಣಿಸ್ಕೊತ ಹೋಗ್ಬೇಕು. ನೋಡಿ ಎಣಿಸಿ, 10 ಫಸ್ಟ್ 10 11 12 1 2 3 ಟೋಟಲ್ 6 ಮಂತ್ ಆಗುತ್ತೆ. ಎಷ್ಟು ಮಂತ್ ಆಗುತ್ತೆ? 6 ಮಂತ್ ಆಗುತ್ತೆ. 6 ಮಂತ್ ಡೆಪ್ರಿಷಿಯೇಷನ್ನ ಕೊಡಬೇಕು. ಅವ್ರು ಅದಕ್ಕೆ ಹೇಳಿದ್ದಾರೆ ಇನ್ಕ್ಲೂಡಿಂಗ್ ಪರ್ಚೇಸಸ್. ಇದು ಪರ್ಚೇಸ್ ಮಾಡಿದ್ದು, ಈ ವರ್ಷದ ಪರ್ಚೇಸ್ ಎಷ್ಟಿದೆ? 6 ಮಂತ್ ಮಾಡಬೇಕು. ಸೊ ಡೆಪ್ರಿಷಿಯೇಷನ್ ಬಗ್ಗೆ ಗೊತ್ತಾಯ್ತಾ? ಇದು ಹೋದ ವರ್ಷದ ಫುಲ್ ಕೊಡಬೇಕು, ಇದು 6 ಮಂತ್ ಕೊಡಬೇಕು. ಓಕೆ, ಇದೊಂದಾಯಿತು. ಸೊ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ಓಕೆ, ಇಲ್ಲಿದೆ ಡೆಪ್ರಿಷಿಯೇಷನ್ ಆಯಿತು. ಡೆಪ್ರಿಷಿಯೇಟ್ ಬುಕ್ಸ್ ಆಟ್ 10% ಪರ್ ಎನಮ್. ಮುಂದೆ ಏನೂ ಕೊಟ್ಟಿಲ್ಲ. ಸೊ ಇಲ್ಲಿ ಡೆಪ್ರಿಷಿಯೇಷನ್ ಬುಕ್ಸ್ ಅಂತ ಡೇಟ್ ಕೂಡ ಕೊಟ್ಟಿದ್ದಾರೆ, ನೆನಪಿರಲಿ. ನಾನು ಹೇಳಿದ್ದೀನಿ, ಹೋದ ವರ್ಷದ ಬ್ಯಾಲೆನ್ಸ್ ಶೀಟಲ್ಲಿ ಯಾವುದೇ ಒಂದು ಅಸೆಟ್ ಕೊಡಲಿ ಫುಲ್ ಡೆಪ್ರಿಷಿಯೇಷನ್ ತೊಗೋಬೇಕು. ಮತ್ತು ಈ ವರ್ಷದ ಬ್ಯಾಲೆನ್ಸ್ ಶೀಟಲ್ಲಿ ಏನಾದರೂ ಡೇಟ್ ಕೊಟ್ಟಿದ್ರೆ ಆ ಡೇಟ್ ವೈಸ್ ಕೊಡಬೇಕು. ಸೊ ಹಾಗಾದರೆ ಡೇಟ್ ಕೊಟ್ಟಿದ್ದಾರೆ, ಡೇಟು ಯಾವುದಿದೆ ಚೆಕ್ ಮಾಡಿ. 31/3/2019, 31/3/2019 ಇಯರ್ ಎಂಡಿಂಗ್ಗೆ ಲಾಸ್ಟ್ ಕೊನೆಯ ದಿವಸಕ್ಕೆ ಬುಕ್ಸ್ನ ಪರ್ಚೇಸ್ ಮಾಡಿದ್ದಾರೆ. ಹಾಗಾದರೆ ಡೆಪ್ರಿಷಿಯೇಷನ್ ಕೊಡಬೇಕಾ? ನಾವು ಯಾವಾಗ ಕ್ಲೋಸ್ ಮಾಡ್ತಾ ಇದ್ದೀವಿ? ಇನ್ಕಮ್ ಆ್ಯಂಡ್ ಎಕ್ಸ್ಪೆನ್ಸ್ ಮತ್ತು ಬ್ಯಾಲೆನ್ಸ್ ಶೀಟ್ ಯಾವಾಗಲೂ ಕ್ಲೋಸ್ ಮಾಡ್ತೀವಿ? 31/3/2019ಗೆ ನಾವು ಕ್ಲೋಸ್ ಮಾಡ್ತೀವಿ. ಅದೇ ದಿನವೇ ಅದೇ ದಿನವೇ ಬುಕ್ಸ್ನ ಪರ್ಚೇಸ್ ಮಾಡಿದ್ದಾರೆ. ಹಾಗಾದರೆ ಡೆಪ್ರಿಷಿಯೇಷನ್ ಕೊಡಬೇಕಾ ಕೊಡಬಾರ್ದು. ಯಾಕಂದರೆ ಆ ಇಯರ್ ಕಂಪ್ಲೀಟ್ ಆಯಿತು, ನೆಕ್ಸ್ಟ್ ಇಯರ್ ಬರ್ತೈತೆ. ನೆಕ್ಸ್ಟ್ ಇಯರ್ ಬರೋದಕ್ಕೆ ಕಾರಣಕ್ಕಾಗಿ ಇದಕ್ಕೆ ಯಾವುದೇ ಡೆಪ್ರಿಷಿಯೇಷನ್ ಕೊಡಬಾರ್ದು. ಡೆಪ್ರಿಷಿಯೇಟ್ ಬುಕ್ಸ್ ಆಟ್ 10% ಪರ್ ಎನಮ್, ಇದ್ರ ಮೇಲೆ ಮಾತ್ರ ಕೊಡಬೇಕು, ಇದ್ರ ಮೇಲೆ ಕೊಡಬಾರ್ದು. ಯಾಕಂದರೆ 31/3/2019 ಇಲ್ಲಿಗೆ ನಮ್ಮ ಇಯರ್ ಎಂಡಿಂಗ್ ಕಂಪ್ಲೀಟ್ ಆಗಿದೆ. ಅದೇ ದಿನ ನಾವು ಬುಕ್ಸ್ನ ಪರ್ಚೇಸ್ ಮಾಡಿದ್ದೀವಿ, ಅದಕ್ಕೆ ಯಾವುದೇ ರೀತಿ ಅಮೌಂಟ್ನ ಕೊಡಬಾರ್ದು. ಸೊ ಗೊತ್ತಾಯ್ತಲ್ಲ? ಸೊ ಫರ್ನಿಚರ್ ಮೇಲೆ ಸ್ಟಾರ್ ಮಾರ್ಕ್, ಆಮೇಲೆ ಬುಕ್ಸ್ ಮೇಲೆ ಸ್ಟಾರ್ ಮಾರ್ಕ್. ಸೊ ಎಷ್ಟು ಅದು ನೋಡು, 1 2 3 4 5 1 2 3 4 5. ಸೊ ಇಷ್ಟು ಗೊತ್ತಿದ್ದರೆ ಸಾಕು. ಸೊ ಹಾಗಾದರೆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ ಪ್ರಾಬ್ಲಮ್ನ ಸಾಲ್ವ್ ಮಾಡಿಬಿಡೋಣ. ಸೊ ಈ ರೀತಿ ಎಲ್ಲರೂ ಒಂದು ಫಾರ್ಮ್ಯಾಟ್ನ ಹಾಕಿಬಿಡಿ, ಎಲ್ಲ ಫಾರ್ಮ್ಯಾಟ್ನ ರೆಡಿ ಮಾಡ್ಕೊಳ್ಳಿ. ಸೊ ಫಾರ್ಮ್ಯಾಟ್ ರೆಡಿ ಆದರೆ ನಾನು ನಿಮಗೆ ಈಗ ಒಂದು ಪ್ರಾಬ್ಲಮ್ನ ಇವಾಗ ಹೇಳ್ಕೊಡ್ತಾ ಇದ್ದೀನಿ. ಸೊ ಹಾಗಾದರೆ ಬನ್ನಿ ಪ್ರಾಬ್ಲಮ್ನ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟು ಏನಂತ ಹೆಡ್ಡಿಂಗ್ ಇದೆ ಅದನ್ನು ನೋಡ್ಕೊಳ್ಳಿ. ಏನಂತ ಹೆಡ್ಡಿಂಗ್ ಇದೆ? ಯುನಿಟಿ ಕ್ಲಬ್ ಅಂತ ಇದೆ. ಸೊ ಯುನಿಟಿ ಕ್ಲಬ್ ಅಂತ ಇದೆ. ಯುನಿಟಿ ಕ್ಲಬ್ ಅದರ ಮೇಲ್ಗಡೆ ಹೆಡ್ಡಿಂಗ್ ಹಾಕಿ. ಫಸ್ಟ್ ಬರುತ್ತೆ ಯುನಿಟಿ ಕ್ಲಬ್. ಸೊ ಯುನಿಟಿ ಕ್ಲಬ್ ಅಂತ ಹೆಡ್ಡಿಂಗ್ ಹಾಕಿ. ಸೊ ಅದರ ಕೆಳಗಡೆ ಏನು ಬಿಡಿಸ್ತಾ ಇದೀವಿ ನಾವು? ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್. ಯಾವುದು? ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್. ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್. Income and expenditure account for the year ending 31/3/2019 ಕೊಟ್ಟಿದ್ದಾರೆ. ಸೊ 19ಗೆ ಬಿಡಿಸ್ಬೇಕು ನಾವು. 31/3/2019ಗೆ ಆನ್ಸರ್ ಬಿಡಿಸ್ಬೇಕು. ಸೊ ಹಾಗಾದರೆ ನಿಮ್ಗೆ ಆಲ್ರೆಡಿ ಗೊತ್ತು ನಾನು ಯಾವ ರೀತಿ ಬಿಡಿಸ್ಬೇಕು ಅಂತ ಹೇಳಿದ್ದೀನಿ. ಫಸ್ಟ್ ಪೇಮೆಂಟ್ ಸೈಡ್ ಬಿಡಿಸೋಣ, ಆಮೇಲೆ ಇದು ಇನ್ಕಮ್ ಸೈಡ್ ಬಿಡಿಸೋಣ. ಸೊ ಪೇಮೆಂಟ್ ಸೈಡ್ ಮೀನ್ಸ್ ಎಕ್ಸ್ಪೆಂಡಿಚರ್ ಸೈಡ್ನ ಬಿಡಿಸ್ತೀನಿ. ಫಸ್ಟ್ ಯಾವ್ದು ಬರುತ್ತಪ್ಪ ಅಂದರೆ ಎಕ್ಸ್ಪೆಂಡಿಚರ್ ಸೈಡ್. ಎಕ್ಸ್ಪೆಂಡಿಚರ್, ಆಮೇಲೆ ರುಪೀಸ್, ಇನ್ಕಮ್ ಆ್ಯಂಡ್ ರುಪೀಸ್. ಸೊ ಈ ರೀತಿ ನಾನು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀನಿ. ಸೊ ಹಾಗಾದ್ರೆ ಬನ್ನಿ. ಸೊ ಎಕ್ಸ್ಪೆಂಡಿಚರ್ ಸೈಡ್ ಏನೇನು ಕೊಟ್ಟಿದ್ದಾರೆ? ಸೊ ಫಸ್ಟು ಎಕ್ಸ್ಪೆಂಡಿಚರ್ ಸೈಡ್ ಕೊಟ್ಟಿದ್ದಾರೆ ರೆಂಟ್. ಸೊ ಫಸ್ಟ್ ನಾನು ಮಾಡ್ತೀನಿ, ರೆಂಟಿಗೆ ಒಂದು ಸ್ಟಾರ್ ಮಾರ್ಕ್ ಇದೆ. ರೆಂಟ್ ಬಗ್ಗೆ ಸ್ಟಾರ್ ಮಾರ್ಕ್ ಇದೆ. ಹೋದ ವರ್ಷದಲ್ಲಿ ಔಟ್ಸ್ಟ್ಯಾಂಡಿಂಗ್ ಇದೆಯಾ? ಇದೆ. ಹೋದ ವರ್ಷದಲ್ಲಿ ರೆಂಟು ಇದ್ದರೆ ಲೆಸ್ ಮಾಡ್ಕೋಂಗ ಅಂತ ಹೇಳಿದ್ದೀನಿ. ಸೊ ಫಸ್ಟು ಟು ರೆಂಟ್ ಅಂತ ಬರೆದು ಈ ವರ್ಷದ ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿ ಎಷ್ಟಿದೆ? 6,600 ರೂಪಾಯಿ. 6,600 ಅಮೌಂಟ್ ಇದೆ. ಓಕೆ, ಈ ವರ್ಷದ ಅಡ್ಜಸ್ಟ್ಮೆಂಟಲ್ಲಿ ಔಟ್ಸ್ಟ್ಯಾಂಡಿಂಗ್ ಇದೆಯಾ? ಇದೆ. ಸ್ಟಾರ್ ಮಾರ್ಕ್ ಇದೆ ಅಂದರೆ ಇದೆ. ರೆಂಟ್ ಔಟ್ಸ್ಟ್ಯಾಂಡಿಂಗ್ ಎಷ್ಟಿದೆ? 500 ರೂಪಾಯಿ. ಸೊ ಅದನ್ನು ಆ್ಯಡ್ ಮಾಡ್ಕೋಬೇಕು. ಸೊ ಆ್ಯಡ್ ಔಟ್ಸ್ಟ್ಯಾಂಡಿಂಗ್ ಫಾರ್ ಕರೆಂಟ್ ಇಯರ್. CY ಅಂದರೆ ಕರೆಂಟ್ ಇಯರ್ ಎಷ್ಟಿದೆ? 500 ರೂಪಾಯಿ ಇದೆ. ಸೊ ಎಲ್ಲ ಸೇರಿಸಿ ಎಷ್ಟಾಯಿತು? 7,100. ಸೊ ಇದು ಕೂಡ ಕಂಪ್ಲೀಟ್ ಆಯಿತು. ಸೊ ನೆಕ್ಸ್ಟ್ ಏನು ಮಾಡಬೇಕು?
ಹೋದ ವರ್ಷದಲ್ಲಿ ಏನಾದರೂ ರೆಂಟ್ ಇದೆಯಾ? ಇದೆ. ಹೋದ ವರ್ಷದಲ್ಲಿ ಔಟ್ಸ್ಟ್ಯಾಂಡಿಂಗ್ ರೆಂಟ್ ಇದೆ. ಹೋದ ವರ್ಷದ ರೆಂಟನ್ನು ಏನು ಮಾಡ್ಬೇಕಂತ ಹೇಳಿದ್ದೀನಿ, ಲೆಸ್ ಮಾಡ್ಕೋಬೇಕಂತ ಹೇಳಿದ್ದೀನಿ. ಸೊ 100 ರೂಪಾಯಿ ಇದೆ ಹೋದ ವರ್ಷದ ರೆಂಟು. ಸೊ ಲೆಸ್ ಔಟ್ಸ್ಟ್ಯಾಂಡಿಂಗ್ ಫಾರ್ ಪ್ರೀವಿಯಸ್ ಇಯರ್. ಸೊ ಎಷ್ಟಿದೆ? 100 ರೂಪಾಯಿ ಇದೆ. ಸೊ ಅದನ್ನು ಲೆಸ್ ಮಾಡಿದರೆ ಎಷ್ಟು ಅಂತ ಆನ್ಸರು 7000 rupees ಹೊರಗಡೆ ಇಡ್ತೀವಿ. ಸೊ ಒಂದು ಕಂಪ್ಲೀಟ್ ಆಯಿತು. ರೆಂಟ್ ಬಗ್ಗೆ ಪೂರ್ತಿಯಾಗಿ ಒಂದು ಕಂಪ್ಲೀಟ್ ಆಯಿತು. ಸೊ ನೆಕ್ಸ್ಟ್ ಹೋಗೋಣ. ಓಕೆ, ಕಾಣಿಸ್ತಿದೆಯಾ ಎಲ್ರಿಗೂ? ಓಕೆ, ರೆಂಟ್ ಆಯಿತು. ರೆಂಟ್ ಆದಮೇಲೆ ಲೆಕ್ಚರ್ ಫೀಸ್ ಇದೆ. ಇದ್ರ ಮೇಲೆ ಯಾವುದೇ ಸ್ಟಾರ್ ಮಾರ್ಕಿಲ್ಲ. 3900 ಡೈರೆಕ್ಟಾಗಿ ಅಮೌಂಟ್ ಹೊರಗಡೆ ಇಡಬೇಕು. ಸೊ ಅದಕ್ಕೆ ಏನು ಮಾಡ್ತೀನಿ, 2 ಲೆಕ್ಚರ್ ಫೀಸ್, 2 ಲೆಕ್ಚರರ್ ಫೀಸ್. ಸೊ ಲೆಕ್ಚರ್ ಫೀಸ್ ಎಷ್ಟಿದೆ ನೋಡಿ, ಲೆಕ್ಚರ್ ಫೀಸ್ ಇದೆ 3900. ಸೊ ನೆಕ್ಸ್ಟ್ ಕೊಟ್ಟಿದ್ದಾರೆ ಏನಪ್ಪ ಅಂದರೆ ಬೈ ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ. ಬೈ ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ ಮೇಲೆ ಯಾವುದೇ ಸ್ಟಾರ್ ಮಾರ್ಕ್ ಇಲ್ಲ. ಡೈರೆಕ್ಟಾಗಿ 2000 ಹೊರಗಡೆ. 2 ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ 2500 ಹೊರಗಡೆ ಇಟ್ಟಿದ್ದೀನಿ ಡೈರೆಕ್ಟಾಗಿ. ಸೊ ನೆಕ್ಸ್ಟ್ ಕೊಟ್ಟಿದ್ದಾರೆ ಬೈ ಬುಕ್ಸ್ ಮೇಲೆ ಸ್ಟಾರ್ ಮಾರ್ಕ್ ಇದೆ. ನಾನು ಹೇಳಿದ್ದೀನಿ ಬುಕ್ಸ್ ಮೇಲೆ 31/3/2019 ಡೈರೆಕ್ಟ್ ಕೊಟ್ಟಿದ್ದಾರೆ. ಸ್ಟಾರ್ ಮಾರ್ಕ್ ಇದೆ. ಎಷ್ಟಿದೆ ಅಮೌಂಟು? 8400 ಇದೆ. ಹೋದ ವರ್ಷದಲ್ಲಿ ಬುಕ್ಸ್ ಇದೆಯಾ? ಹೋದ ವರ್ಷ ಕೂಡ ಬುಕ್ಸ್ ಇದೆ, 2000 ಇದೆ. ಸೊ ಬುಕ್ಸ್ ಮೇಲೆ ಏನು ಕೊಟ್ಟಿದ್ದಾರೆ? ಡೆಪ್ರಿಷಿಯೇಟ್ ಬುಕ್ಸ್ ಅಟ್ 10% ಪರ್ annum. ಸೊ ಈ ವರ್ಷದ ಬುಕ್ಸ್ ಮೇಲೆ ಕೊಡಬಾರ್ದು. ಈ ವರ್ಷದ ಬುಕ್ಸ್ ಮೇಲೆ ಯಾಕೆ ಕೊಡಬಾರ್ದು ಅಂದರೆ 31/3/2019 ಇದೆ. ಸೊ ಇದಕ್ಕೆ ಕೊಡಬಾರ್ದು, ಇದಕ್ಕೆ ಕೊಡಬೇಕು. ಹೇಳಿದ್ದೀನಲ್ಲ ಯಾಕಂತ. 31/3 ಇಯರ್ ಎಂಡಿಂಗ್ ಇದೆ, ಅದಕ್ಕೆ ಕೊಡಬಾರ್ದು. ಈ ವರ್ಷದ ಬುಕ್ಸ್ಗೆ ಮಾತ್ರ ಕೊಡಬೇಕು. ಸೊ ಹೋದ ವರ್ಷದ ಬುಕ್ಸಿಗೆ ಮಾತ್ರ ಕೊಡಬೇಕು. ಸೊ ಎಷ್ಟಿದೆ ಹೋದ ವರ್ಷದ ಬುಕ್ಸು? 2000 ಇದೆ. ಡೆಪ್ರಿಷಿಯೇಷನ್ ಆನ್ ಬುಕ್ಸ್ 2 ಡೆಪ್ರಿಸಿಯೇಷನ್ ಆನ್ ಬುಕ್ಸ್. ಸೊ ಎಷ್ಟಿದೆ ಅಮೌಂಟು? 2000 ಇದೆ. 2000 ಮೇಲೆ ಎಷ್ಟು ಕೊಟ್ಟಿದ್ದಾರೆ ಅವರು? 10% ಕೊಟ್ಟಿದ್ದಾರೆ. 10/100 ಮಾಡಿದರೆ ಎಷ್ಟು ಬರುತ್ತೆ? ಸೊ 2000 ಮೇಲೆ 10% ಅಂದರೆ 200 rupees ಬರುತ್ತೆ. ಅದನ್ನ ಹೊರಗಡೆ ಇಡಿ. ಸೊ ಒಂದು ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಕೊಟ್ಟಿದ್ದಾರೆ ಫರ್ನಿಚರ್ ಕೊಟ್ಟಿದ್ದಾರೆ. ಫರ್ನಿಚರ್ ಮೇಲೆ ಬಿಡಿಸ್ಬೇಕು. ಹೋದ ವರ್ಷದ ಫರ್ನಿಚರ್ ಕೂಡ ಇದೆ. ಹೋದ ವರ್ಷದ ಫರ್ನಿಚರ್ 3000 ಇದೆ. ಈ ವರ್ಷದ ಫರ್ನಿಚರ್ ಎಷ್ಟಿದೆ? 9900. ಎರಡೂ ಸೆಪ್ರೇಟ್ ಬಿಡಿಸ್ಬೇಕು. ಸೊ ಹಾಗಾದರೆ 2 ಡೆಪ್ರಿಸಿಯೇಷನ್ ಆನ್ ಫರ್ನಿಚರ್. ಡೆಪ್ರಿಷಿಯೇಷನ್ ಆನ್ ಫರ್ನಿಚರ್. ಸೊ ಡೆಪ್ರಿಷಿಯೇಷನ್ ಆಫ್ ಫರ್ನಿಚರ್. ಸೊ ಫಸ್ಟು ಓಪನಿಂಗ್ ಫರ್ನಿಚರ್ ಎಷ್ಟಿದೆ? ಹೋದ ವರ್ಷದ ಬ್ಯಾಲೆನ್ಸ್ ಶೀಟಿಗೆ ಓಪನಿಂಗ್ ಅಂತೀವಿ. ಎಷ್ಟಿದೆ ಹೋದ ವರ್ಷದ ಬ್ಯಾಲೆನ್ಸ್ ಶೀಟಲ್ಲಿ? ಫರ್ನಿಚರ್ ಇದೆ ಎಷ್ಟಿದೆ? 3000. ಸೊ 3000 ಮೇಲೆ ಎಷ್ಟು ಪರ್ಸೆಂಟ್ ಅಪ್ಪ? 10%. 3000 ಇಂಟು 10/100. ಸೊ ಇದರ ಆನ್ಸರ್ ಎಷ್ಟು ಬರುತ್ತೆ? ಇಲ್ಲಿ ಬರೋದು ಬಿಡ್ತೀನಿ. ಸೊ 300 ಬರುತ್ತೆ. ಸೊ ಇನ್ನೊಂದು ಬರುತ್ತೆ ಯಾವುದಪ್ಪ ಅಂದರೆ ಪರ್ಚೇಜ್ಡ್ ಅಂತ ಬರೋದು ಈಜ್ಕೋಟು. ಎಷ್ಟು ಪರ್ಚೇಸ್ ಮಾಡಿದ್ದಾರೆ? ಪರ್ಚೇಸ್ ಅಂದರೆ ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಮೌಂಟ್. ಎಷ್ಟು ಪರ್ಚೇಸ್ ಮಾಡಿದ್ದಾರೆ? 9900. 9900 ಇಂಟು 10/100. ಅಲ್ಲಿ ಮಂತ್ ಬರುತ್ತೆ 6 ಮಂತ್ ಅಂತ ಆಲ್ರೆಡಿ ಹೇಳಿದ್ದೀನಿ. 6/12 ಮಾಡಿದರೆ ಎಷ್ಟು ಬರುತ್ತೆ? ಸೊ ಎಷ್ಟು ಬರುತ್ತೆ ಚೆಕ್ ಮಾಡಿ. ಸೊ ಆನ್ಸರ್ ಬರುತ್ತೆ 495. ಸೊ 495 ಪ್ಲಸ್ 300 ಮಾಡಿದರೆ ಎಷ್ಟು ಬರುತ್ತೆ? 795 ಬರುತ್ತೆ. ಸೊ ಇದು ಕೂಡ ಕಂಪ್ಲೀಟ್ ಆಯಿತು. ಸೊ ನೆಕ್ಸ್ಟ್ ಹೋಗೋಣ. ಹಾಗಾದರೆ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ಫರ್ನಿಚರ್ ಮುಗಿತು, ಬುಕ್ಸ್ ಮುಗಿತು, ಬ್ಯಾಲೆನ್ಸ್ ಕ್ಯಾರಿಡ್ ಆನ್ ಬ್ಯಾಲೆನ್ಸ್ ಶೀಟ್ ಬರುತ್ತೆ. ಸೊ ಇಷ್ಟಿಗೆ ಇಲ್ಲಿಗೆ ಏನಾಯ್ತಪ್ಪ ಅಂದರೆ ಎಕ್ಸ್ಪೆಂಡಿಚರ್ ಸೈಡ್ ಎಲ್ಲ ಕಂಪ್ಲೀಟ್ ಆಯಿತು. ಇನ್ನು ಬರೋದು ಯಾವುದಪ್ಪ ಅಂದರೆ ಇನ್ಕಮ್ ಸೈಡಲ್ಲಿ ಏನೇನು ಕೊಟ್ಟಿದ್ದಾರೆ? ಸೊ ಫಸ್ಟು ಏನು ಹೇಳಿದ್ದೀನಿ, ಬ್ಯಾಲೆನ್ಸ್ ಬ್ರಾಡ್ ಬರಲ್ಲ ಅಂತ ಹೇಳಿದ್ದೀನಿ, ಬಿಟ್ಬಿಡಿ. ಸಬ್ಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ, ಸ್ಟಾರ್ ಮಾರ್ಕ್ ಇದೆ. ಹಾಗಾದರೆ ಸಬ್ಸ್ಕ್ರಿಪ್ಷನ್ ಫಸ್ಟ್ ಎಲ್ಲೆಲ್ಲಿ ಕೊಟ್ಟಿದ್ದಾರೆ? ಸಬ್ಸ್ಕ್ರಿಪ್ಷನ್ ಔಟ್ಸ್ಟ್ಯಾಂಡಿಂಗ್ ಇದೆ ಈ ವರ್ಷದ್ದು, ಸಬ್ಸ್ಕ್ರಿಪ್ಷನ್ ಔಟ್ಸ್ಟ್ಯಾಂಡಿಂಗ್ ಇದೆ ಹೋದ ವರ್ಷದ್ದು. ಈ ವರ್ಷದ್ದು ಆ್ಯಡ್ ಮಾಡೋದು, ಹೋದ ವರ್ಷದ ಲೆಸ್ ಮಾಡೋದು. ಸೊ ಈ ಸೈಡ್ ಬರೀರಿ. ಬೈ ಸಬ್ಸ್ಕ್ರಿಪ್ಷನ್
ಬೈ ಸಬ್ಸ್ಕ್ರಿಪ್ಷನ್ ಡ್ಯಾಶ್ ಈ ವರ್ಷದ ಸಬ್ಸ್ಕ್ರಿಪ್ಷನ್ ಎಷ್ಟಿದೆ 32,500. ಸೊ ಎಷ್ಟಿದೆ ಬರಬಿಡಿ 32,500 ಆ್ಯಡ್ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಫಾರ್ ಕರೆಂಟ್ ಇಯರಲ್ಲಿ ಎಷ್ಟಿದೆ ಈ ವರ್ಷದ ಅಡ್ಜಸ್ಟ್ಮೆಂಟಲ್ಲಿ ಎಷ್ಟಿದೆ 750 ಇದೆ. ಸೊ ಅದನ್ನು ಆ್ಯಡ್ ಮಾಡ್ಕೋಬೇಕು. ಮಾಡ್ಕೊಳ್ಳಿ. ಎಷ್ಟು ಬರುತ್ತೆ ಅಂದರೆ 33,250 ಬರುತ್ತೆ. ಸೊ ಲೆಸ್ ಮಾಡಬೇಕು. ಲೆಸ್ ಮಾಡ್ಬೇಕು ಅಂತ ಹೇಳಿದ್ದೀನಿ. ಹೋದ ವರ್ಷದ ಬ್ಯಾಲೆನ್ಸ್ ಶೀಟಲ್ಲಿ ಇರುವಂಥ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್, ಹೋದ ವರ್ಷದ ಬ್ಯಾಲೆನ್ಸ್ ಶೀಟಲ್ಲಿದೆ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ₹500 ಲೆಸ್ ಮಾಡಬೇಕು. ಸೊ ಔಟ್ಸ್ಟ್ಯಾಂಡಿಂಗ್ ಫಾರ್ ಪ್ರೀವಿಯಸ್ ಇಯರ್, ಹೋದ ವರ್ಷದ ಬ್ಯಾಲೆನ್ಸ್ ಶೀಟಲ್ಲಿ ಎಷ್ಟಿದೆ -500 ಮಾಡಬೇಕು. ಸೊ ಹಾಗಾದರೆ ಟೋಟಲ್ ಅಮೌಂಟ್ ಬರುತ್ತೆ ಎಷ್ಟು ಚೆಕ್ ಮಾಡಿ. ಎಷ್ಟು ಬರುತ್ತೆ ಅಂದರೆ 32,750. ಎಷ್ಟು ಬರುತ್ತೆ 32,750 ಬರುತ್ತೆ. ಸೊ ಇದು ಕೂಡ ಕಂಪ್ಲೀಟ್ ಆಯಿತು. ಸೊ ಹಾಗಾದರೆ ನೆಕ್ಸ್ಟ್ ಹೋಗೋಣ. ಯಾವುದಪ್ಪ ಅಂದರೆ ನೆಕ್ಸ್ಟ್ ಇಲ್ಲಿ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ? ಸಬ್ಸ್ಕ್ರಿಪ್ಷನ್ ಆಯಿತು. ಲೈಫ್ ಮೆಂಬರ್ಶಿಪ್ ಈಸ್ ಎ ಬ್ಯಾಲೆನ್ಸ್ಡಿಗೆ ಬರುತ್ತೆ. ಪ್ರತಿ ವರ್ಷಕ್ಕೆ ಒಂದೇ ಸಾರಿ ಕೊಡ್ತಾರೆ, ಅದಕ್ಕೆ ಇದನ್ನು ತೊಗೊಳ್ತೀವಿ. ಡೊನೇಷನ್ನ ಸ್ಟಾರ್ ಮಾರ್ಕ್ ಮಾಡಿದ್ದಾರೆ, ಕ್ಯಾಪಿಟಲೈಸ್ ಮಾಡಿದ್ದಾರೆ. ಕ್ಯಾಪಿಟಲೈಸ್ ಯಾವುದಂತ ಕೊಡ್ತಾರೆ ಅದನ್ನು ಬ್ಯಾಲೆನ್ಸ್ಡಿಗೆ ತೊಗೋಬೇಕು ಕ್ಯಾಪಿಟಲ್ ಫಂಡಲ್ಲಿ. ಸೊ ಪ್ರಾಫಿಟ್ ಫಾರ್ ಎಂಟರ್ಟೈನ್ಮೆಂಟ್ 7,250 ಅದನ್ನ ಬರೆದ್ಬಿಡಿ. ಬೈ ಪ್ರಾಫಿಟ್ ಫಾರ್ ಎಂಟರ್ಟೈನ್ಮೆಂಟ್ ಎಷ್ಟು ಕೊಟ್ಟಿದ್ದಾರೆ? ಪ್ರಾಫಿಟ್ ಫಾರ್ ಎಂಟರ್ಟೈನ್ಮೆಂಟ್ ಎಷ್ಟು ಕೊಟ್ಟಿದ್ದಾರಪ್ಪ ಅಂದರೆ 7,250. ನೆಕ್ಸ್ಟ್ ಕೊಟ್ಟಿದ್ದಾರೆ ಬೈ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ. ಎಷ್ಟಿದೆ 1,100 ಬೈ ಇಂಟ್ರೆಸ್ಟ್. ಕೊಟ್ಟಿದ್ದಾರೆಪ್ಪ ಎಷ್ಟಪ್ಪ ಅಂದರೆ 1,100. ಸೊ ಇವಾಗ ಟೋಟಲ್ ಮಾಡಬೇಕು. ಯಾವ ಕಾಲಮ್ ಜಾಸ್ತಿ ಆಗಿದೆ? ಈ ಕಾಲಮ್ ಜಾಸ್ತಿ ಆಗಿದೆಯಾ ಅಥವಾ ಈ ಕಾಲಮ್ ಜಾಸ್ತಿ ಇದೆ ಚೆಕ್ ಮಾಡ್ಕೋಬೇಕು. ಸೊ ಫಸ್ಟು ಕಾಲಮ್ನ ಚೆಕ್ ಮಾಡಿ ಯಾವ್ದು ಬರುತ್ತೆ ನೋಡೋಣ. ಸೊ ನೋಡಿ ಯಾವ್ದು ಜಾಸ್ತಿ ಬರುತ್ತೆಪ್ಪ ಅಂದರೆ ಈ ಸೈಡ್ ಜಾಸ್ತಿ ಬರುತ್ತೆ. ಸೊ ಅದೇ ಕಾಲಮ್ನ ಜಾಸ್ತಿ ಬರ್ಕೋತಾ ಇದ್ದೀನಿ. ಎಷ್ಟು ಬರುತ್ತೆಪ್ಪ ಅಂದರೆ 41,100 41,100 ಬರುತ್ತೆ. ಇದು ಕೂಡ 41,100 ಬರುತ್ತೆ. ಇದರಲ್ಲಿ ಇವೆಲ್ಲ ಮೈನಸ್ ಮಾಡಿದಾಗ ಎಷ್ಟು ಬರುತ್ತೆ ಅದನ್ನು ನೋಡಬೇಕು. ಸೊ ಮೈನಸ್ ಮಾಡಿ. ಸೊ ಎಷ್ಟು ಬರುತ್ತೆಪ್ಪ ಅಂದರೆ 24,085 24,285 ಇಷ್ಟು ಆನ್ಸರ್ ಬರುತ್ತೆ. ಸೊ ಇದಕ್ಕೇನು ಅನ್ಬೇಕಮ್ಮ ಅಂದರೆ ಎಕ್ಸೆಸ್ ಆಫ್ ಇನ್ಕಮ್ ಯಾವ್ದು ಜಾಸ್ತಿ ಆಗಿದೆ? ಇನ್ಕಮ್ ಜಾಸ್ತಿ ಆಗಿದೆ. ಈ ಇನ್ಕಮ್ ಸೈಡ್ ಜಾಸ್ತಿ ಆಗಿದೆ, ಅದಕ್ಕಾಗಿ ಟು ಎಕ್ಸೆಸ್ ಆಫ್ ಇನ್ಕಮ್ ಓವರ್ ಎಕ್ಸ್ಪೆಂಡಿಚರ್ ಬ್ರಾಕೆಟ್ನಾಗ ಸರ್ಪ್ಲಸ್. ಸೊ ಇವಾಗ ಏನು ಮಾಡ್ಬೇಕಪ್ಪ ಅಂದರೆ ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡಿ ಬೇಗ. ಓಕೆ, ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಆಯಿತು. ಬ್ಯಾಲೆನ್ಸ್ ಶೀಟಲ್ಲಿ ಏನೇನು ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಹೋದ ವರ್ಷದ ಬ್ಯಾಲೆನ್ಸ್ ಶೀಟ್ನ ನೋಡ್ಕೊಳ್ಳಿ. ಹೋದ ವರ್ಷದ ಬ್ಯಾಲೆನ್ಸ್ ಶೀಟಲ್ಲಿರುವಂಥ ಕ್ಯಾಪಿಟಲ್ ಫಂಡ್ ಬರುತ್ತೆ, ಇದು ಬರಲ್ಲ, ಆಲ್ರೆಡಿ ತೊಗೊಂಡಿದ್ದೀವಿ. ಕ್ಯಾಶ್ ಇನ್ ಹ್ಯಾಂಡ್ ಬರಲ್ಲ. ಬಿಲ್ಡಿಂಗ್ ಬರುತ್ತೆ, ಫರ್ನಿಚರ್ ಬರುತ್ತೆ, ಬುಕ್ಸ್ ಬರುತ್ತೆ. ಇವು ಆಲ್ರೆಡಿ ಔಟ್ಸ್ಟ್ಯಾಂಡಿಂಗ್ ತೊಗೊಂಡಿದ್ದೀವಿ ನಾವು. ಬಿಲ್ಡಿಂಗ್, ಫರ್ನಿಚರ್, ಬುಕ್ಸು ಈ ಸೈಡ್ ಬರುತ್ತೆ. ಈ ಸೈಡ್ ಏನು ಬರುತ್ತೆಪ್ಪ ಅಂದರೆ ಕ್ಯಾಪಿಟಲ್ ಫಂಡ್ ಬರುತ್ತೆ. ಸೊ ಇದು ನಿಮ್ಗೆ ಗೊತ್ತಿಲ್ಲ. ಸೊ ಅದಕ್ಕಿಂತ ಮುಂಚೆ ಫಸ್ಟ್ ನಾವು ಏನು ಮಾಡಬೇಕು? ಲ್ಯಾಬಿಲಿಟಿ ಸೈಡ್ ಬಿಡಿಸ್ಬೇಕು. ಲ್ಯಾಬಿಲಿಟಿ ಸೈಡ್ ಬಿಡಿಸ್ಬೇಕಾದ್ರೆ ನಾವು ಫಸ್ಟ್ ಏನು ಮಾಡಬೇಕು? ಏನಾದರೂ ಔಟ್ಸ್ಟ್ಯಾಂಡಿಂಗ್ ಇದೆಯಾ, ಅಡ್ಜಸ್ಟ್ಮೆಂಟಲ್ಲಿ ಮಾತ್ರ ಔಟ್ಸ್ಟ್ಯಾಂಡಿಂಗ್ ಇದೆಯಾ ಅಥವಾ ಅಡ್ವಾನ್ಸ್ ಇದೆಯಾ ಚೆಕ್ ಮಾಡ್ಕೋಬೇಕು. ಸೊ ಇಲ್ಲಿ ನೋಡಿ, ಸಬ್ಸ್ಕ್ರಿಪ್ಷನ್ ಔಟ್ಸ್ಟ್ಯಾಂಡಿಂಗ್ ಇದೆ, ಇನ್ಕಮ್ ಔಟ್ಸ್ಟ್ಯಾಂಡಿಂಗ್ ಎಲ್ಲಿ ಸೈಡ್, ಯಾವ ಸೈಡ್ ಬರಬೇಕು? ಇನ್ಕಮ್ ಔಟ್ಸ್ಟ್ಯಾಂಡಿಂಗ್ ಎಲ್ಲ ಅಸೆಟ್ ಸೈಡ್ ಬರಬೇಕು. ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಸೊ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಎಷ್ಟಿದೆ? 750 ಇದೆ. 750ನ ಇಲ್ಲಿ ಬರೀತಾ ಇದ್ದೀನಿ. 750 ಒಂದು ಕಂಪ್ಲೀಟ್ ಆಯಿತು. ಸೊ ಇನ್ನೊಂದು ಕೊಟ್ಟಿದ್ದಾರೆ, ರೆಂಟ್ ಔಟ್ಸ್ಟ್ಯಾಂಡಿಂಗ್ ಕೊಟ್ಟಿದ್ದಾರೆ 500. ಎಕ್ಸ್ಪೆನ್ಸಸ್ ಔಟ್ಸ್ಟ್ಯಾಂಡಿಂಗ್ ಎಲ್ಲಿ ಬರುತ್ತೆಪ್ಪ ಅಂದರೆ ಲ್ಯಾಬಿಲಿಟಿ ಸೈಡ್ ಬರುತ್ತೆ. ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. ಔಟ್ಸ್ಟ್ಯಾಂಡಿಂಗ್
ಎಕ್ಸ್ಪೆನ್ಸಸ್ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಎಷ್ಟಿದೆ 500 ಇದೆ. ಸೊ ಅದನ್ನು ಇಲ್ಲಿ ಬರ್ತಾ ಇದ್ದೀನಿ. ಏನಾದರೂ ಅಡ್ವಾನ್ಸ್ ಇದೆಯಾ ಚೆಕ್ ಮಾಡ್ಬೇಕು. ಎರಡೇ ಕೊಟ್ಟಿದ್ದಾರೆ, ಎರಡೇ ಬರ್ತೀವಿ, ಇವು ಬಾಕಿದ್ದು ಬರಲ್ಲ. ಸೊ ನೆಕ್ಸ್ಟು ಲ್ಯಾಬಿಲಿಟಿ ಸೈಡಲ್ಲಿ ಡೈರೆಕ್ಟಾಗಿ ಇನ್ನು ಕ್ಯಾಪಿಟಲ್ ಫಂಡು ಬರೆದ್ಬಿಡೋಣ. ಸೊ ನೆಕ್ಸ್ಟ್ ಬರುತ್ತೆ ಇಲ್ಲಿ ಕ್ಯಾಪಿಟಲ್ ಫಂಡ್. ಓಕೆ, ಓಪನಿಂಗ್ ಕ್ಯಾಪಿಟಲ್ ಫಂಡ್ ಎಷ್ಟಿದೆ? ಓಪನಿಂಗ್ ಕ್ಯಾಪಿಟಲ್ ಫಂಡ್ ಹೋದ ವರ್ಷದ ಓಪನಿಂಗ್ 27,600 ಎಷ್ಟಿದೆ? 27,600 ಇದೆ. ಓಕೆ, ಆ್ಯಡ್ ಏನು ಆ್ಯಡ್ ಮಾಡ್ಕೋಬೇಕು? ಆ್ಯಡ್ ಲೈಫ್ ಮೆಂಬರ್ಸ್ ಫೀಸು ಮತ್ತು ಡೊನೇಷನು, ಯಾಕಂದರೆ ಡೊನೇಷನ್ ಇಸ್ ಟು ಬಿ ಕ್ಯಾಪಿಟಲೈಸ್ಡ್. ಲೈಫ್ ಮೆಂಬರ್ಸ್ ಫೀಸು 3,250. ಲೈಫ್ ಮೆಂಬರ್ಶಿಪ್ ಫೀಸ್ 3,250 ರೂಪಾಯಿ. ಆ್ಯಡ್ ಮತ್ತೆ ಏನು ಆ್ಯಡ್ ಮಾಡ್ಕೋಬೇಕು? ಡೊನೇಷನ್, ಬಿಕಾಸ್ ಡೊನೇಷನ್ ಈಸ್ ಕ್ಯಾಪಿಟಲೈಸ್ಡ್. ಡೊನೇಷನ್ ಎಷ್ಟು ಕೊಟ್ಟಿದ್ದಾರೆ? 2,500. ಸೊ ಆ್ಯಡ್ ಇನ್ನೊಂದು ಬರುತ್ತೆ, ಆ್ಯಡ್ ಸರ್ಪ್ಲಸ್ ಆದರೆ ಆ್ಯಡು, ಡೆಪ್ಸಿಟ್ ಆದರೆ ಲೆಸ್ಸು. ಸರ್ಪ್ಲಸ್ ಆಗಿದೆ, ಸರ್ಪ್ಲಸ್. ಸೊ ಎಷ್ಟಾಗಿದೆ ಸರ್ಪ್ಲಸ್? ಇಲ್ಲಿ ಬರಲ್ಲ, ಇಲ್ಲಿದೆ ನಿಮಗೆ 24,285. 24,285 24,285 ಟೋಟಲ್ ಮಾಡಿದರೆ ಎಷ್ಟು ಬರುತ್ತೆ ಚೆಕ್ ಮಾಡಿ. ಇದು ಈ ವರ್ಷದ ಕ್ಯಾಪಿಟಲ್ ಫಂಡ್. ಈ ವರ್ಷದ ಕ್ಯಾಪಿಟಲ್ ಫಂಡ್ ಮತ್ತೆ ನೆಕ್ಸ್ಟ್ ಇಯರ್ ಹೋಗುತ್ತೆ ಬ್ಯಾಲೆನ್ಸ್ ಶೀಟಲ್ಲಿ. ಓಕೆ, ಎಷ್ಟು ಬರುತ್ತೆಪ್ಪ ಅಂದರೆ 57,635 ಆನ್ಸರ್ ಬರುತ್ತೆ. ಸೊ ಟೋಟಲ್ ಕೂಡಿಸಿದ್ರೆ ಎಷ್ಟು ಬರುತ್ತೆ ಚೆಕ್ ಮಾಡಿ. ಟೋಟಲ್ ಎಷ್ಟು ಬರುತ್ತೆ? ಇದು ಟೋಟಲ್ ಎಷ್ಟು ಬರುತ್ತೆ ಚೆಕ್ ಮಾಡಿ. ಸೊ ಆನ್ಸರ್ ಬರುತ್ತೆ 48,143. ಆನ್ಸರ್ ಬರುತ್ತಾ ಇಲ್ವಾ ಚೆಕ್ ಮಾಡೋಣ. ಸೊ ಈ ಸೈಡ್ ಬಿಡಿಸಿ, ಯಾವ ಸೈಡ್? ಈ ಸೈಡ್ ಬಿಡಿಸಿ ಮಾಡೋಣ. ಸೊ ನೆಕ್ಸ್ಟ್ ಈ ಸೈಡಲ್ಲಿ ಏನೇನು ಕೊಟ್ಟಿದ್ದಾರೆ? ಫಸ್ಟ್ ಇಲ್ಲಿ ಕೊಟ್ಟಿದ್ದಾರೆ ಬಿಲ್ಡಿಂಗು. ಇಲ್ಲಿ ಬಿಲ್ಡಿಂಗ್ ಕೊಟ್ಟಿದ್ದಾರೆ, ಬಟ್ ಇಲ್ಲಿ ಬಿಲ್ಡಿಂಗ್ ಇಲ್ಲ. ಸೊ ಅದಕ್ಕಾಗಿ ಬಿಲ್ಡಿಂಗ್ ಅಮೌಂಟ್ನ ಡೈರೆಕ್ಟ್ ಹೋಗ್ತಾ ಇದ್ದೀನಿ 20,000. ಸೊ ಬಿಲ್ಡಿಂಗ್ ಅಮೌಂಟ್, ಬಿಲ್ಡಿಂಗ್ 20,000. ಸೊ ನೆಕ್ಸ್ಟ್ ಕೊಟ್ಟಿದ್ದಾರೆ ಬಿಲ್ಡಿಂಗ್ ಆದಮೇಲೆ ಕೊಟ್ಟಿದ್ದಾರೆ ಫರ್ನಿಚರ್ 3,000 ಇದೆ. ಇಲ್ಲೊಂದು ಫರ್ನಿಚರ್ ಇದೆ 9,900. ಸೊ ಎರಡು ಸೇರಿ ತೊಗೋಬೇಕು. ಫರ್ನಿಚರ್, ಸೊ ಹೋದ ವರ್ಷದ ಫರ್ನಿಚರ್ 3,000 ಇದೆ, ಈ ವರ್ಷದ ಫರ್ನಿಚರ್ 9,900 ಆದರೆ ಎಲ್ಲ ಸೇರಿಸಿದ್ರೆ ಎಷ್ಟಾಗುತ್ತೆ? 12,900 ಆಗುತ್ತೆ ಅಂತ ನಾನು ಆಲ್ರೆಡಿ ಹೇಳಿದ್ದೆ. ಲೆಸ್ ಡೆಪ್ರಿಷಿಯೇಷನ್ ಎಷ್ಟು ಪರ್ಸೆಂಟ್ ಇತ್ತು? ಡೆಪ್ರಿಷಿಯೇಷನು 10% ಇತ್ತು. 10%. ಸೊ ಎಷ್ಟು ಬಂದಿದೆ ಮೇಲ್ಗಡೆ ನೋಡಿ? ಡೆಪ್ರಿಷಿಯೇಟ್ ಫರ್ನಿಚರ್ ಆ್ಯಂಡ್ ಎಷ್ಟು ಬಂದಿದೆ? 795 ಮೈನಸ್ ಮಾಡಬೇಕು. -795 ಮೈನಸ್ ಮಾಡಿದರೆ ಎಷ್ಟು ಬರುತ್ತೆ ಚೆಕ್ ಮಾಡಿ. ಎಷ್ಟು ಬರುತ್ತೆಪ್ಪ ಅಂದರೆ 12,105 ಬರುತ್ತೆ. 12,105 ರೂಪಾಯಿ ಬರುತ್ತೆ. ಸೊ ಇದು ಇಷ್ಟು. ಸೊ ನೆಕ್ಸ್ಟ್ ಹೋಗೋಣ. ಫರ್ನಿಚರ್ ಆಯಿತು. ಸೊ ನೆಕ್ಸ್ಟ್ ಕೊಟ್ಟಿದ್ದಾರೆ ಬುಕ್ಸು. ಹೋದ ವರ್ಷದಲ್ಲಿ ಬುಕ್ಸ್ ಇದೆ 2,000, ಈ ವರ್ಷದಲ್ಲಿ ಕೂಡ ಬುಕ್ಸ್ ಇದೆ. ಎಲ್ಲ ಕೂಡಿಸ್ಕೋಬೇಕು. ಹೋದ ವರ್ಷದ ಬುಕ್ಸು ಈ ವರ್ಷದ ಬುಕ್ಸು ಕೂಡಿಸ್ಕೊಂಡು ಮೈನಸ್ ಮಾಡಬೇಕು ಡೆಪ್ರಿಷಿಯೇಷನ್. ಸೊ ಬುಕ್ಸ್ ಕೊಟ್ಟಿದ್ದಾರೆ. ಬುಕ್ಸ್ ಎಷ್ಟು? ಹೋದ ವರ್ಷದಲ್ಲಿ 2,000 ಇದೆ ನೋಡಿ ಮೇಲ್ಗಡೆ 2,000. ಸೊ ಈ ವರ್ಷದ ಬುಕ್ಸು ಆ್ಯಡ್ ಪರ್ಚೇಜ್ಡ್. ಈ ವರ್ಷದಕ್ಕೆ ಪರ್ಚೇಜ್ಡ್ ಅಂತೀವಿ. ಎಷ್ಟಿದೆ ಪರ್ಚೇಜ್? ಎಷ್ಟು ಮಾಡಿದ್ವಿ ಬುಕ್ಸ್ನ? 31/3/2019ಕ್ಕೆ 8,400. ಸೊ ಇದನ್ನೆಲ್ಲ ಟೋಟಲ್ ಮಾಡಿದರೆ ಎಷ್ಟು ಬರುತ್ತೆಪ್ಪ ಅಂದರೆ 10,400 ಲೆಸ್ ಡೆಪ್ರಿಷಿಯೇಷನ್. ಡೆಪ್ರಿಷಿಯೇಷನ್ ಎಷ್ಟಾಗಿದೆ ನೋಡಿ? ಡೆಪ್ರಿಷಿಯೇಷನ್ 200 ರೂಪೀಸ್ ಆಗಿದೆ ಡೆಪ್ರಿಷಿಯೇಷನ್ ಬುಕ್ಸ್. ಸೊ ಈ ವರ್ಷದ ಬುಕ್ಸಲ್ಲಿ ಡೆಪ್ರಿಷಿಯೇಷನ್ 200 ಇದೆ. 200ನ ಮೈನಸ್ ಮಾಡಿ ಎಷ್ಟು ಬರುತ್ತೆ? 10,200 ಬರುತ್ತೆ. ಸೊ ಅದನ್ನ ಹೊರಗಡೆ ಇಟ್ಟಿದ್ದೀನಿ. ಸೊ ಇದು ನಿಮಗೆ ಗೊತ್ತಿರಲಿ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ನೆಕ್ಸ್ಟು ಡೆಪ್ರಿಷಿಯೇಷನ್ ಆಯಿತು, ಬುಕ್ಸು ಆಯಿತು.
ಬುಕ್ಸು ಆಯಿತು, ಫರ್ನಿಚರ್ ಆಯಿತು. ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಆನ್ 17,500 ಕ್ಯಾಶ್ ಇನ್ ಹ್ಯಾಂಡ್. ಅದಕ್ಕೇನು ಬೇಕು? ಕ್ಯಾಶ್ ಇನ್ ಹ್ಯಾಂಡ್. ಕ್ಯಾಶ್ ಇನ್ ಹ್ಯಾಂಡ್. ಸೊ ಟೋಟಲ್ ಅಮೌಂಟ್ ಎಷ್ಟು ಬರುತ್ತೆ ಚೆಕ್ ಮಾಡಿ. ಕ್ಯಾಶ್ ಇನ್ ಹ್ಯಾಂಡ್ ಇದೆ 17,500. ಸೊ ಟೋಟಲ್ ಅಮೌಂಟ್ ಎಷ್ಟು ಬರುತ್ತೆ ಚೆಕ್ ಮಾಡಿ, ಫಾಸ್ಟಾಗಿ ಚೆಕ್ ಮಾಡಿ. ಸೊ ಆನ್ಸರ್ ಬರುತ್ತೆ ಎಷ್ಟಪ್ಪ ಅಂದರೆ ಎಲ್ಲ ಟೋಟಲ್ ಮಾಡಿದಾಗ ಬರುತ್ತೆ ಆನ್ಸರು 60,555 ರೂಪಾಯಿ, 60,555. ಸೊ ಇಲ್ಲಿ ಯಾಕೆ ಕಡಿಮೆ ಬಂತು? ಸೊ ಇಲ್ಲಿ ಏನು ಮಾಡಿದಪ್ಪ ಅಂದರೆ ಈ ಟೋಟಲ್ ಅಮೌಂಟು ಎಷ್ಟಿದೆ 41,100 ಇದರಲ್ಲಿ ಇದನ್ನೆಲ್ಲ ಮೈನಸ್ ಮಾಡಿದರೆ ಇಷ್ಟು ಬರಲ್ಲ. ಎಷ್ಟು ಬರುತ್ತೆಪ್ಪ ಅಂದರೆ 26,705 ಬರುತ್ತೆ. ಎಷ್ಟು ಬರುತ್ತೆ ಅಂದರೆ ಇಷ್ಟು ಬರಲ್ಲ, 26,705 ಬರುತ್ತೆ. ಅದನ್ನೇ ಅಮೌಂಟ್ನ ಇಲ್ಲಿ ಇಡ್ತೀವಿ. ಎಲ್ಲಪ್ಪ ಅಂದರೆ ಇಲ್ಲಿ 26,705. ಇನ್ನೊಂದ್ಸಲ ಬರೀತೀನಿ, 26,705 ಬರುತ್ತೆ. 26,705 ಮಾಡಿದರೆ ಇಲ್ಲಿ ಆನ್ಸರ್ ಬರುತ್ತೆ 60,055 ಬರುತ್ತೆ. ಸೊ ಟೋಟಲ್ ಎಲ್ಲ ಕೊಡಿಸಿದ್ರೆ 60,555 ಬರುತ್ತೆ. ಸೊ ಇಷ್ಟು ಆನ್ಸರ್ 2020ನೇ ಕ್ವೆಶ್ಚನ್ ಪೇಪರಲ್ಲಿ ಸಾಲ್ವ್ ಮಾಡ್ಕೊಡಿದ್ದೀನಿ. ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ನನಗೆ ಕಾಲ್ ಮಾಡಿ ಕೇಳಿ. ಇಷ್ಟು ಹೇಳುತ್ತಾ ಇವತ್ತಿನ ಕ್ಲಾಸ್ನ ಇಲ್ಲಿಗೆ ಕ್ಲೋಸ್ ಮಾಡ್ತಾಯಿದ್ದೀನಿ. ಧನ್ಯವಾದಗಳು, ಶುಭ ದಿನ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ 2019 ಕ್ವೆಶ್ಚನ್ ಪೇಪರ್ನ ಸಾಲ್ವ್ ಮಾಡ್ಕೊಡ್ತಾಯಿದ್ದೀನಿ. 2019 ಕ್ವೆಶ್ಚನ್ ಪೇಪರ್ ಸಾಲ್ವ್ ಮಾಡ್ಕೊಡ್ತಾಯಿದ್ದೀನಿ. ಸೊ ಅಲ್ಲಿವರೆಗೆ ನೀವು ಅದನ್ನು ಟ್ರೈ ಮಾಡಿ. ಓಕೆ, ಧನ್ಯವಾದಗಳು.